ನಮಸ್ಕಾರ ಗೆಳೆಯರೇ, ಇಂದು ನಾವು ಮೋಕ್ಷಿತಾ ಕಿಡ್ನಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡೋಣ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಇನ್ನೇನು ಮುಗಿದು ಹೋಗುವ ಹಂತಕ್ಕೆ ಬಂದಿದ್ದು, ಈ ಮೂಲಕ ಟ್ರೋಫಿ ಗೆಲ್ಲುವುದು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಹೀಗಿದ್ದಾಗ ಮೋಕ್ಷಿತಾ ಪೈ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದ್ದು, ಈ ಹಿಂದೆ ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಆಗಿದ್ದರು ಎಂಬ ಆರೋಪ ಕೇಳಿ ಬಂದಿದೆ. ಅಂದ್ರೆ, ಮಗು ಒಂದನ್ನ ಕಿಡ್ನಾಪ್ ಅರ್ಥಾತ್ ಅಪಹರಣ ಮಾಡಿಸಿದ್ದ ಆರೋಪ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಅವರ ವಿರುದ್ಧ ಕೇಳಿ ಬಂದಿತ್ತು. ಇದೇ ಕಾರಣಕ್ಕೆ ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಿಂದ ಹೊರಗೆ. ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಆಗಿದ್ದರು ಎಂಬ ಆರೋಪ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಅದರಲ್ಲೂ ಹಣದ ಆಸೆಗೆ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಇಂತಹ ಕೃತ್ಯ ಎಸಗಿ ಪೊಲೀಸರ ಅತಿಥಿ ಆಗಿದ್ದರು ಅನ್ನೋ ಸುದ್ದಿ ಎಲ್ಲೆಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ. ಇದೇ ಆರೋಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿ ಹೋಗಿದೆ. ಇಷ್ಟೆಲ್ಲದರ ನಡುವೆ ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ. ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಬಿಗ್ ಬಾಸ್. ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಎಂಬ ಆರೋಪ ಕೇಳಿ ಬಂದಿರುವುದು ಹೇಗೆಂದ್ರೆ, ಬಿಕಾಂ ಪದವಿ ಪಡೆದಿರುವ ಮೋಕ್ಷಿತಾ ಪೈ ಈ ಹಿಂದೆ ಐಶ್ವರ್ಯ ಪೈ ಅಂತ ಹೆಸರು ಇಟ್ಟುಕೊಂಡಿದ್ದರು. ಹೀಗಿದ್ದಾಗಲೇ 2014 ರಲ್ಲಿ ದೊಡ್ಡ ಎಡವಟ್ಟು ಒಂದು ನಡೆದು ಹೋಗಿತ್ತು. ಅದು ಏನಪ್ಪಾ ಅಂದ್ರೆ, ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ತನ್ನ ಗೆಳೆಯನ ಜೊತೆಗೆ ಸೇರಿ 2014 ರಲ್ಲಿ ಮಗು ಒಂದನ್ನ ಅಪಹರಣ ಅಥವಾ ಕಿಡ್ನಾಪ್ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. 2014 ರಲ್ಲಿ ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ. ಅಂದಹಾಗೆ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಬಿಕಾಂ ಪದವಿ ಪಡೆದಿದ್ದ ಹಿನ್ನೆಲೆ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದರಂತೆ. ಆದರೆ ಮೋಕ್ಷಿತಾ ಪೈ 2014 ರಲ್ಲಿ ತನ್ನ ಗೆಳೆಯ MBA ಪದವಿ ಪಡೆದಿದ್ದ ಆರೋಪಿಯ ಮಾತು ಕೇಳಿ ಮಗುವನ್ನು ಕಿಡ್ನಾಪ್ ಮಾಡಿದ್ದ ಮತ್ತು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ಆರೋಪ ಕೇಳಿ ಬಂದಿತ್ತು. ಇದೀಗ ಈ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದು, ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ ಹೋಗಲಿ, ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ ಹಾಗೂ ಬಿಗ್ ಬಾಸ್ ವೀಕ್ಷಕರು. ಮತ್ತೊಂದು ಕಡೆ, ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಅಂತ ಆರೋಪ ಮಾಡುತ್ತಾ ಟ್ರೋಲ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಬಿಗ್ ಬಾಸ್ ಮನೆಯ ಒಳಗೆ ಇರುವ ವ್ಯಕ್ತಿ. ಒಟ್ನಲ್ಲಿ ಇದೆಲ್ಲ ಏನೇ ಇರಲಿ, ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ವಿರುದ್ಧ ಈಗ ಕೇಳಿ ಬಂದಿರುವ ಆರೋಪದ ಬಗ್ಗೆ ಕಠಿಣ ಕ್ರಮ ಆಗಬೇಕು. ಮತ್ತೊಮ್ಮೆ ಈ ವಿಚಾರ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯ ಒಳಗೆ ಇರುವ ವ್ಯಕ್ತಿ ಬಗ್ಗೆ ಇಂತಹ ಆರೋಪ ಕೇಳಿ ಬಂದಿರುವುದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಮೋಕ್ಷಿತಾ ಪೈ ಅಭಿಮಾನಿಗಳು ಹೇಳೋದೇನು? ಇಷ್ಟೆಲ್ಲಾ ಚರ್ಚೆ ಬೆನ್ನಲ್ಲೇ ಮೋಕ್ಷಿತಾ ಪೈ ಅವರ ಅಭಿಮಾನಿಗಳು ಇದೀಗ ತಮ್ಮ ನೆಚ್ಚಿನ ನಟಿಯ ಬೆಂಬಲಕ್ಕೆ ನಿಂತಿದ್ದಾರೆ. ಅಲ್ಲದೆ ಮೋಕ್ಷಿತಾ ಪೈ ಅವರು ತಪ್ಪು ಮಾಡಿರಲು ಸಾಧ್ಯವೇ ಇಲ್ಲ, ಆದರೆ ಅವರ ವಿರೋಧಿಗಳು ಈ ರೀತಿ ಹಳೆಯ ಸುದ್ದಿ ಕೆದಕುತ್ತಾ ಲಾಭ ಪಡೆಯಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಹೀಗಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತಾ ಪೈ ಅವರ ವಿಚಾರವಾಗಿ ಪರ ಮತ್ತು ವಿರೋಧದ ಚರ್ಚೆಗಳು ಈಗ ಬಲು ಜೋರಾಗಿವೆ. ಉದ್ಧರಣ: ಇಂದಿನ ವಿಶ್ಲೇಷಣೆ ಇಷ್ಟೇ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಲೈಕ್, ಶೇರ್ ಮತ್ತು ಫಾಲೋ ಮಾಡಲು ಮರೆತಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.